14 kg gas 900. ಈ ದೇಶದ ಎಲ್ಲ ಬಡ ಜನತೆಗೆ ದ್ರೋಹ ಬಗೆತಾ ಇದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗ್ಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ ಬಿಡಲ್ಲ. ಸೊ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಹೆಂಗ್ ಬದುಕಬೇಕು? ಇದನ್ನ ಗಮನದಲ್ಲಿ ಇಟ್ಕೊಂಡೇ ನಾವು 5 ಗ್ಯಾರಂಟಿಯನ್ನ ಕೊಟ್ಟಿದ್ದು. ಸೊ ಇವತ್ತು ಸುಮಾರು ಎಲ್ಲ ನಮ್ಮ ರಾಜ್ಯದ ಸುಮಾರು 1.5 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ 1.5 ಕೋಟಿ ಜನರಿಗೆ ಕುಟುಂಬಗಳಿಗೆ 1.5 ಕೋಟಿ ಕುಟುಂಬಗಳಿಗೆ ವಿವಿಧ ರೀತಿಯಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡಂತ ಹೊರಟಿದ್ವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ಬಿಜೆಪಿಯವರು ಅಶೋಕ್ ವಿಜೇಂದ್ರ ಯಾರು ಬಿಜೆಪಿ ನಾಯಕರಿದಾರಲ್ಲ ಎಲ್ಲ ಬೊಗಳೆದಾಸರು. ಬರೀ ಖಾಲಿ ಮಾತು ಹೇಳೋದು, ಬರೀ ಟೀಕೆ ಮಾಡೋದು, ರಚನಾತ್ಮಕವಂತ ಕಾರ್ಯಕ್ರಮ ಇಲ್ಲ. ನಿಮ್ಗೆ ಸಾಮಾನ್ಯ ಜನರ ಬಗ್ಗೆ ಏನಾದ್ರು ಆಸಕ್ತಿ ಇದ್ರೆ, ನಂಬಿಕೆ ಇದ್ರೆ, ವಿಶ್ವಾಸ ಇದ್ರೆ, ಬಡ ಜನತೆ ಬಗ್ಗೆ ವಿಶ್ವಾಸ ಇದ್ರೆ, ಇವತ್ತು ಕಾರ್ಮಿಕರ ಬಗ್ಗೆ ವಿಶ್ವಾಸ ಇತ್ತು ಅಂದ್ರೆ, ಇವತ್ತು ಕಾರ್ಮಿಕರೇ ಅಲ್ವೇ ಈ ದೇಶವನ್ನ ಕಟ್ಟಿರೋರು, ಅವ್ರಿಗೆಲ್ಲ ಇವತ್ತು ಇಷ್ಟು ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಇವತ್ತು ನೀವೇ ಹೋರಾಟ ಪ್ರಾರಂಭ ಮಾಡಿ, ನೀವೇ ಧ್ವನಿ ಎತ್ತಿ. ಯಾಕೆ ಇವತ್ತವರೆಗೂ ಮಾತಾಡ್ತಾ ಇಲ್ಲ? ಬೇರೆ ಎಲ್ಲದಕ್ಕೂ ಮಾತಾಡ್ತೀರಾ, ಎಲ್ಲ ಟೀಕೆ ಮಾಡ್ತೀರಾ. ಹಂಗಾರೆ ಇದನ್ನ ಸಮಂಜಿಸ್ಕೊಳ್ತಾ ಇದ್ದೀರಾ? ಸೊ ಹೊರಗಡೆ ಯಾವ ದೇಶದವ್ರು ಕೂಡ ಅಕ್ಕಪಕ್ಕ ದೇಶದವ್ರ ಹತ್ರ ಒಳ್ಳೆ ಸಂಪರ್ಕ ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ಯಾರ ಹತ್ರ ಕೂಡ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಯಾವುದು ಕೂಡ ಪಕ್ಕದ ದೇಶಗಳ ಬಗ್ಗೆ ವಿಶ್ವಾಸ ನಿಮ್ಗಿಲ್ಲ. ಎಲ್ಲರೂ ವೈರಿಗಳನ್ನ ಮಾಡ್ಕೊಬಿಟ್ರಿ. ಇದು ಮುಂದುವರಿತಾ ಇದೆ. ಇದು ಖಂಡನೀಯ. ಫಾರಿನ್ ರಿಲೇಶನ್ಶಿಪ್, ನಿಮ್ಮ ಟ್ರೇಡು ಎಲ್ಲ ಕೂಡ ಇವತ್ತು ಕೆಡ್ತಾ ಇದೆ. ಇದರಿಂದ ಇಂತ ಅನ್ಯಾಯ ಆಗ್ತಾ ಇದೆ. ಇದು ನಾವು ಹೋರಾಟವನ್ನ How much this gas price will affect the poor people? gas price will increase all common man. So all common man in hotels also the price rise will go very high, and they cheated the voters of this country. We knew that they are going to rise this one. Since the polling was not being done, after the polling they have done, it is a great cheat, backstabbing to the people of this country. So it is very unfortunate. This BJP government is backstabbing every voter. That is why we decided to help them, common man, on these 5 guarantees. We are helping them, and our guarantee has become a poll guarantee for every state, including the survival of the BJP. Right. So we will take up this issue. We will fight it out. We will condemn this. We will agitate this. We will see that they roll back the prices. You also spoke about foreign policy, sir. And they doesn't have the proper foreign policy. The relationship between the neighboring countries have become worsened. All our neighboring countries, earlier at the time of Indira Gandhi, Rajiv Gandhi, Narasimha Rao were all friends to us in the UPA regime. Now all of them have become enemies. But BJP people. So this is the issue. So in afternoon, I am just visiting few places. We are inaugurating some places. We are just in the interest of Bangalore. For the same Bangalore, we are looking at the rain effect area. I am addressing a press conference also on this issue. What all is the issue? So we have created a big history, making 25 lakh katas, e-katas. In the history of Bangalore, in the history of this country, no other state, no other city has done what we have done in Bangalore. To give documents, land guarantee, bhumi guarantee for every common man. Biddi Township will be new Bangalore in south. AICT we are going to provide there, opportunity for all AI players.
and it will be the future of Bangalore. Sir, Mr. Mallikarjun Kharge, Mr. Mallikarjun Kharge said, we will look after. ರಾಜ್ಯ ಮತ್ತು ಪಕ್ಷದ ದೃಷ್ಟಿಯಿಂದ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ, ಅದನ್ನು ಎಲ್ಲರೂ ಒಪ್ಪಬೇಕಾಗುತ್ತೆ ಅಂತ ನಾವು ಹೇಳಿ ಏನೇ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ.